ಮೀನಾಕ್ಷಿ, ಬೆಳಗಿಂದ ನೀನು ಅವ್ರನ್ನ ನೋಡೇ ಇಲ್ವೇನೆ? ಇಲ್ಲ ರೀ, ಮನೇಲೇ ಇದ್ದಾರೆ ಅನ್ಕೊಂಡೆ. ಆಗ ಹೋಗಿದ್ರೆ ನಮ್ಮ ಹತ್ರ ಒಂದು ಮಾತು ಹೇಳ್ತಿದ್ರು ಅಲ್ವೇನೋ? ಹೇಳ್ದೆ ಕೇಳ್ದೆ ಹೋಗಿದ್ದೀರಾ ಅಂದ್ರೆ ಎಲ್ಲಿಗೆ ಹೋದ್ರು? ಏನ್ರಿ ಇದು? ಮೊನ್ನೆ ಅಭಿ, ನೆನ್ನೆ ಜೈಸರು, ಇವತ್ತು ಮೇಡಮ್ಮು. ಸಾಲಾಗಿ ಒಬ್ಬೊಬ್ರು ಮಾಯ ಆಗ್ತಿದಾರ್ರಿ. ನನ್ಗೇನೋ ಭಯ ಆಗ್ತಿದೆ ರೀ. ಅಮ್ಮ, ಅಭಿ ಎಲ್ಲಿದ್ರು ಕ್ಷೇಮವಾಗಿ ಮನೆಗೆ ವಾಪಸ್ ಬರಬೇಕು. ಅಭಿಗೋಸ್ಕರ ಹೋಗಿರೋ ಅವ್ರು ಕೂಡ ಕ್ಷೇಮವಾಗಿ ಮನೆಗೆ ವಾಪಸ್ ಬರಬೇಕು. ಅವರು ಅಣ್ಣ ಎಲ್ಲೇ ಇದ್ರು ತಕ್ಷಣ ಮನೆಗೆ ವಾಪಸ್ ಬರ್ಬೇಕು. ಅವ್ರನ್ನ ನೋಡ್ಬೇಕು ಅನ್ಸ್ತದೆ, ಇವತ್ತೇ ನೋಡ್ಬೇಕು. ಅಮ್ಮ, ಆರತಿ ತಗೊಳ್ಳಿ. ಪುರೋಹಿತ್ರೆ, ಆ ಅಮ್ಮನವ್ರ ನಿಮ್ಮ ಹಾಗೆ ಎಷ್ಟೋ ಜನ ಭಕ್ತರು ಇವತ್ತು ರಾತ್ರಿ ದೇವಸ್ಥಾನಕ್ಕೆ ಬರ್ತಾರೆ. ತಮ್ಮ ಕೋರಿಕೆನ ತೀರಿಸುವಂತ ಅಮ್ಮನವ್ರನ್ನ ಬೇಡ್ಕೋತಾರೆ. ಹರಕೆ ಮಾಡಿಕೊಂಡು ಕೆಂಡದ ಮೇಲೆ ನಡೆದು, ನೆಲದ ಮೇಲೆ ಊಟ ಮಾಡಿ, ಉರುಳು ಸೇವೆ ಮಾಡಿ, ಚಾವಟಿಲಿ ಹೊಡ್ಕೊಂಡು, ಹೀಗೆ ತರತರವಾಗಿ ಅಮ್ಮನವ್ರನ್ನ ಆರಾಧಿಸ್ತಾರೆ. ಅಮ್ಮ ಎಲ್ಲ ನೋಡ್ತಾಳೆ, ಬೇಡ್ಕೊಳ್ಳೋ ಭಕ್ತರ ಕೋರಿಕೆನ ನೆರವೇರಿಸ್ತಾಳೆ. ಪುರೋಹಿತ್ರೆ, ದೇವಸ್ಥಾನನ ಸ್ವಚ್ಛ ಮಾಡೋದಕ್ಕೆ ಕೆಲ್ಸದವ್ರು ಬೇಕು ಅಂದ್ರಿ ಅಲ್ವಾ? ಆ ಕೆಲಸನ ನಾನು ಮಾಡ್ಬೋದಾ? ನೀವು ಆ ಕೆಲಸನ ಮಾಡ್ತೀರಮ್ಮ. ನೋಡೋದಕ್ಕೆ ದೊಡ್ಡ ಮನೆ ಸೊಸೆ ಥರ ಕಾಣ್ತೀರಾ. ನಾನು ಶ್ರೀಮಂತಲೋ ಇಲ್ಲ ಬಡವಳೋ ಆ ಅಮ್ಮಂಗೆ ಗೊತ್ತಿರಬೇಕು. ಆದ್ರೂ ದೇವಸ್ಥಾನದಲ್ಲಿ ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಏನಿದೆ? ಎಲ್ಲರೂ ಸಮಾನ್ರೆ. ನಾನೇ ದೇವಸ್ಥಾನನ ಸ್ವಚ್ಛ ಮಾಡ್ತೀನಿ. ನಾನ್ ಕೂಡ ಮಾಡ್ತೀನಮ್ಮ. ಇಬ್ರು ಸೇರ್ ಮಾಡಿದ್ರೆ ಆಯ್ತು. ಪಾಪ, ಈ ತಾಯಿ ಮಗಳಿಗೆ ಏನು ಕಷ್ಟ ಬಂದಿದೆಯೋ ಏನೋ. ಅಮ್ಮ, ಇವ್ರ ನೋವನ್ನು ನೀನೇ ತೀರಿಸ್ಬೇಕು. ಆಗಲಿ ತಾಯಿ, ನಿಮಗೆ ಅಮ್ಮನ ಅನುಗ್ರಹ ಇರತ್ತೆ. ಏನ್ ನಾಣಿ ನೀನ್ ಹೇಳ್ತಾ ಇರೋದು? ಗಂಗಾ ದಿವ್ಯಾ ಮನೆಗೆ ಬೀಗ ಹಾಕಿ ಎಲ್ಲೋ ಹೊರಟೋಗಿದ್ದಾರಾ? ಹೌದು ಮೇಡಮ್, ಎಲ್ಲಿಗೆ ಹೋಗಿದ್ದಾರೋ ಗೊತ್ತಾಗ್ತಿಲ್ಲ. ನಮ್ಮ ಹತ್ರನೂ ಹೇಳ್ದೇನೆ ಹೋಗಿದ್ದಾರೆ. ನೀವೆಲ್ಲ ಏನ್ ಮಾಡ್ತಾ ಇದ್ರಿ ನಾಣಿ? ಗಂಗಾನ ದಿವ್ಯಾನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ಇಷ್ಟು ನಿರ್ಲಕ್ಷ್ಯದಿಂದ ಇದ್ರೆ ಹೇಗೆ? ಸಾರಿ ಮೇಡಮ್. ಮೀನಾಕ್ಷಿ, ಕೇಶವ ನೆನ್ನೆ ಎಲ್ಲ ಗಂಗಾ ಮೇಡಮ್ ಅವ್ರ ಜೊತೆನೇ ಇದ್ರು ಮೇಡಮ್. ರಾತ್ರಿ ಕೂಡ ಅವ್ರನ್ನ ನೋಡಿದ್ದಾರೆ, ಆದರೆ ಬೆಳಿಗ್ಗೆ ನೋಡಿದ್ರೆ ಇಲ್ಲ. ಮೊದಲೇ ಜೈ ಅಭಿ ಮಿಸ್ ಆಗಿದ್ದಾರೆ ಅಂತ ಟೆನ್ಷನ್ ಮಾಡ್ಕೋತಾ ಇದೀವಿ, ಮತ್ತೆ ಈ ಹೊಸ ಟೆನ್ಷನ್ ಯಾಕೆ ನಾಣಿ? ಮೇಡಮ್, ನನಗೆ ಗೊತ್ತಿರೋ ಹಾಗೆ ಗಂಗಾ ಮೇಡಮು ದಿವ್ಯ ದೇವಸ್ಥಾನಕ್ಕೆ ಹೋಗಿರ್ತಾರೆ. ದೇವಸ್ಥಾನಕ್ಕ?
ಹೌದು ಮೇಡಮ್, ನಿನ್ನೆ ಕಣಿ ಹೇಳಲು ನಮ್ಮ ಮನೆಗೆ ಬಂದು ಗಂಗಾ ಮೇಡಮ್ ಅವ್ರ ಹತ್ರ ಅಮ್ಮನವ್ರಿಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ಲು ಮೇಡಮ್. ಇನ್ನೂ ಏನು ಒಳ್ಳೇದಾಗತ್ತೆ ನಾಣಿ? ನಾಳೆ ಅಮ್ಮನವ್ರು ಹುಟ್ಟಿದ ದಿನ ಅಲ್ವಾ ಮೇಡಮ್, ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಅವಳಿಗೆ ಪೂಜೆ, ವ್ರತ, ಹೋಮ, ಜಾತ್ರೆ, ಉತ್ಸವ ಮಾಡ್ಕೊಳ್ಳೋದು ಬಿಟ್ರೆ ಆ ಅಮ್ಮನವರು ಏನ್ ಒಳ್ಳೇದ್ ಮಾಡಿದಾಳೆ ನಾಣಿ? ಯಾಕೆ ಅಂತ ಅವಳನ್ನ ಪೂಜಿಸ್ಬೇಕು? ಪೂಜಿಸ್ಬೇಕು ನಾಣಿ. ಎಷ್ಟೋ ಕಷ್ಟಗಳು ಕೊಟ್ಟಿರೋ ಅಮ್ಮನವ್ರ ದೇವಸ್ಥಾನದ ಮೆಟ್ಲಿಗೆ ಇನ್ನೂ ನಮಸ್ಕಾರ ಮಾಡ್ಬೇಕಾ? ಯಾವ ನಂಬಿಕೆಯಿಂದ ಅವಳ ಬದುಕು ಚೆನ್ನಾಗಿರತ್ತೆ ಅಂತ ಅಮ್ಮನವ್ರ ದೇವಸ್ಥಾನದ ಹೊಸಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟಿಡ್ಬೇಕು. ನಾವು ಭಕ್ತಿಯಿಂದ ಪೂಜಿಸಿದ್ರು ಕಲ್ಲಲ್ಲಿ ದೇವ್ರ ವಿಗ್ರಹನ ಎಷ್ಟೊಂದು ಜನ ಕೆತ್ತಿದ್ದಾರೆ. ಅವರೆಲ್ಲರೂ ಇನ್ನೂ ಹಾಗೆ ಉಳಿದಿದ್ದಾರೆ ನಾಣಿ. ಆ ಕಲ್ಲಿನ ಹೃದಯಕ್ಕೆ ಮನುಷ್ಯನ ಹೃದಯದ ಮೇಲೆ ಕನಿಕರ ಎಲ್ಲಿರುತ್ತೆ? ಬೈದ್ರು ಪ್ರೀತಿಸಿದ್ರು ಮಕ್ಕಳಿಗೆ ಅಮ್ಮನೇ ಅಲ್ವಾ ಮೇಡಮ್. ಶಾಪ ಕೊಟ್ರು, ವರ ಕೊಟ್ರು, ಕಣ್ಣೀರು ಕೊಟ್ರು, ಸಂತೋಷ ಕೊಟ್ರು, ಎಲ್ಲ ಅಮ್ಮವ್ರ ದಯೆ ಮೇಡಮ್. ಗಂಗಾ ಮೇಡಮ್ ಅವ್ರ ಕಷ್ಟಗಳಿಗೆ ಅಮ್ಮನವ್ರು ಕರಗ್ತಾರೇನೋ, ಕರುಣೆ ತೋರಿಸ್ತಾರೇನೋ. ನಾಳೆ ನಡೆಯೋ ಜಾತ್ರೆ ಗಂಗಾ ಮೇಡಮ್ ಅವ್ರ ಕಷ್ಟನ ತೀರಿಸುತ್ತೇನೋ. ಇಷ್ಟು ದಿನ ನಂಬಿದ್ದೀರ, ನಾಳೆ ಒಂದಿನ ನಂಬಿ ಮೇಡಮ್. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಮೇಡಮ್. ಗಂಗಾ ಮೇಡಮ್ ಅವ್ರನ್ನ ನಿತ್ಯ ಅವರು ನೋಡಿದಾಗೆ ರಾತ್ರಿ ನನಗೆ ಕೆಟ್ಟ ಕನಸು ಬಿತ್ತು ಮೇಡಮ್. ಬೆಳಿಗ್ಗೆನೆ ನಿತ್ಯ ಅವರು ನಮ್ಮ ಮನೆಗೆ ಬಂದು ಜಾನಕಿ ಅವರು ದಿವ್ಯ ಎಲ್ಲಿ ಅಂತ ಕೇಳಿದ್ರು ಮೇಡಮ್. ಸದ್ಯ ಆವಾಗ ಗಂಗಾ ಮೇಡಮ್ ಅವರು ಮನೇಲಿ ಇರಲಿಲ್ಲ. ನಿತ್ಯಂಗೆ ನನ್ನ ಮೇಲೆ ಡೌಟ್ ಬಂದಿರೋ ಹಾಗಿದೆ ನಾಣಿ. ಸೀಕ್ರೆಟ್ ಆಗಿ ನನ್ನ ಫಾಲೋ ಮಾಡ್ತಾ ಇದ್ದಾಳೆ, ನನ್ನ ಹಿಂದೆ ಸ್ಪೈ ಮಾಡ್ತಾ ಇದ್ದಾಳೆ. ಅವಳ ಜೊತೆ ಕೇರ್ಫುಲ್ ಆಗಿರಬೇಕು. ಓಕೆ, ನಿತ್ಯ ವಿಷಯನ ನಾನು ನೋಡ್ಕೋತೀನಿ. ಗಂಗಾ ದಿವ್ಯ ದೇವಸ್ಥಾನದಲ್ಲಿ ಇದ್ದಾರೋ ಇಲ್ವೋ ಅಂತ ನೀನ್ ತಿಳ್ಕೊ. ಸರಿ ಮೇಡಮ್. ಅವಳನ್ನ ನಾನ್ ನೋಡಿದ್ರೆ ತಪ್ಪೇನು? ಯಾಕೆ ಹೀಗೆ ಅಡ್ಡಿ ಮಾಡ್ತಿದ್ದೀರಾ? ಜಾಗ ಬಿಡಿ. ಅಯ್ಯೋ ಮೇಡಮ್, ಅಭಿ ಮಿಸ್ ಆಗೋದು ಅಂದ್ರೇನು? ಅಭಿಗೋಸ್ಕರ ಹೋದ ಜೈನ ಯಾರೋ ಕಿಡ್ನಾಪ್ ಮಾಡೋದು ಅಂದ್ರೇನು? ಇದಕ್ಕೂ ಮುಂಚೆ ಜೈ ಮಾಡಿದ ದೀಕ್ಷೆ ಏನು? ಮಾಮ್ ನನ್ನ ಹತ್ರ ಸುಳ್ಳು ಹೇಳೋದು ಅಂದ್ರೇನು? ಛೇ, ಯೋಚನೆ ಮಾಡ್ತಿದ್ರೆ ಎಲ್ಲ ರಾಂಗ್ ಆಗಿದೆ. ನನಗೆ ಗೊತ್ತಿಲ್ಲದೇನೆ ಏನೋ ನಡೀತಾ ಇದೆ.
ಡ್ರಿಂಕ್ ಮಾಡ್ತಾ ಹೀಗೆ ಡ್ರೈ ಮಾಡಬಾರ್ದು. ಏನಾಯ್ತೋ ಏನೋ ನೋಡ್ಲಿಲ್ಲ ರೀ. ನೋವಾಗ್ತಿದ್ಯಾ? ಅವಳೇ ನಮ್ಮಮ್ಮ. ಪರವಾಗಿಲ್ಲ ಮೇಡಮ್, ನಾನೇ ನೋಡ್ಕೊಳ್ದೆ ಬಂದೆ. ಜಾಸ್ತಿ ಏಟೇನು ಆಗಿಲ್ಲ ಅಲ್ವಾ? ಇಲ್ಲ ರೀ. ಮಿಸ್ಸಸ್ ಜಾನಕಿ ದೇವಿ, ನಿಮಗೋಸ್ಕರನೇ ನಾನು ಇವಾಗ ನಿಮ್ಮನೆಗೆ ಹೋಗಿದ್ದೆ. ಲಾಕ್ ಮಾಡಿತ್ತು. ಎಲ್ಲಿಗೆ ಹೋಗ್ತಿದ್ದೀರಾ? ಜಾನಕಿ ಅಂದ್ರೆ ಯಾರು? ಇವಳೆ. ಏನೇ ನಿನ್ನ ಜಾನಕಿ ಅಂತಿದ್ದಾರೆ? ಹೌದು. ದಿವ್ಯಾ ಎಲ್ಲಿ? ಅಭಿ ಸಿಕ್ಕದ್ನಾ? ದಿವ್ಯಾ ಅಭಿ ಅಂದ್ರೆ ಯಾರು? ಇವಳು ಮಕ್ಕಳು. ನನಗ್ ಗೊತ್ತಿಲ್ದೇನೆ ನಿನಗೆ ಹೇಗೆ ಮಕ್ಕಳು ಹುಟ್ಟಿದ್ರು? ಎಕ್ಸ್ಕ್ಯೂಸ್ ಮೀ, ನೀವ್ಯಾರು? ಇವಳಿಗೆ ತಾಳಿ ಕಟ್ಟಿರೋ ಗಂಡ. ಓ, ನೀವೇನಾ? ಕಾಣಿಸ್ತೇ ಹೋಗಿದ್ದು. ಯಾವಾಗ ವಾಪಸ್ ಬಂದ್ರಿ? ನಾನ್ ಕಾಣಿಯಾಗಿದ್ದೆ ಅಂದ್ರೆ ಏನರ್ಥ? ಏನೇ ಈ ಮಧ್ಯೆ ಇದನ್ನು ಕೂಡ ಹೇಳ್ತಾ ಇದ್ಯಾ? ಹಾಗೇನಿಲ್ಲ ರೀ. ಏನೂ ಇಲ್ಲ ಅಂದ್ರೆ ಏನೋ? ನಿನ್ನ ಹೆಸರು ಜಾನಕಿನಾ? ನಿನಗೆ ಅಭಿ ದಿವ್ಯಾ ಅಂತ ಇಬ್ರು ಮಕ್ಳಿದಾರಾ? ನಾನು ಕಾಣಿಯಾಗಿದ್ನಾ? ಇದೆಲ್ಲ ಯಾವಾಗ ನಡೀತು ಹೇಳೆ? ವೇಟ್. ಹಾಗಲ್ಲ ಮೇಡಮ್, ನನಗ್ ಗೊತ್ತಿಲ್ದೇನೆ. ವೇಟ್. ಏನ್ ಮೇಡಮ್ ನೀವು? ಪ್ಲೀಸ್ ವೇಟ್. ಆರ್ಗ್ಯುಮೆಂಟ್ ನಿಲ್ಸ್ಲಿಲ್ಲ ಅಂದ್ರೆ ಕಾರಲ್ಲಿ ಗುದ್ದಿ ಸಾಯಿಸ್ಬಿಡ್ತೀನಿ. ಹೇ ಯು, ಏನು ನಿನ್ನ ಹೆಸರೇನು? ಲಕ್ಷ್ಮಿ ಮೇಡಮ್. ಯಾವ ಊರು ನಿಂದು? ದೇವಿಪುರ. ಅಭಿ ದಿವ್ಯಾ ನಿನ್ನ ಮಕ್ಳಲ್ವಾ? ಇಲ್ಲ ಮೇಡಮ್. ಮತ್ಯಾಕೆ ಯಾಕೆ ಸುಳ್ಳು ಹೇಳ್ದೆ? ಅದು ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿದ್ರು ಮೇಡಮ್. ಜಾನಕಿ ದೇವಿಯಾಗಿ ನಾಟಕ ಮಾಡಕ್ ಹೇಳಿದ್ರು. ಯಾರು? ಗೊತ್ತಿಲ್ಲ ಮೇಡಮ್. ಅವ್ರ ಹೆಸರೇನು? ಗೊತ್ತಿಲ್ಲ ಮೇಡಮ್. ಅವ್ರು ಯಾಕೆ ನಿನ್ನ ಹತ್ರ ನಾಟಕ ಆಡ್ಸಿದ್ರು? ಗೊತ್ತಿಲ್ಲ ಮೇಡಮ್. ದುಡ್ಡು ಕೊಟ್ಟು ಅವ್ರು ಹೇಳಿದ್ನ ಮಾಡು ಅಂದ್ರು. ಅಷ್ಟೇನಾ? ಇನ್ನೇನು ಇಲ್ವಾ? ಗೊತ್ತಿರೋದನ್ನ ಹೇಳ್ದೆ ಮೇಡಮ್. ಇವಳು ಫೇಕ್ ಜಾನಕಿ ಆದ್ರೆ ಒರಿಜಿನಲ್ ಜಾನಕಿ ಯಾರು? ಅವಳನ್ನ ಬಚ್ಚಿಟ್ಟು ಇವಳ ಹತ್ರ ಯಾಕೆ ನಾಟಕ ಆಡಿಸ್ತಿದ್ದಾರೆ? ಇದ್ಯಾವುದೋ ದೊಡ್ಡೋರ್ ವ್ಯವಹಾರ ಅನ್ಸುತ್ತೆ. ನೀನ್ ಯಾಕೆ ತಲೆ ಹಾಕ್ತೆ? ಬೇಗ ಹೋಗೋಣ ನಡಿ. ಹೇ ಹೇ, ಸ್ಟಾಪ್ ಇಟ್. ನಿಂತ್ಕೊಳ್ಳಿ. ಇಡಿಯಟ್ಸ್. ಶಿಟ್. ಛೇ, ನನ್ನ ಡೌಟೇ ನಿಜ ಆಯ್ತು. ಸಮಥಿಂಗ್ ಇಸ್ ರಾಂಗ್. ಆ ಒರಿಜಿನಲ್ ಜಾನಕಿ ಯಾರು ಯಾರು ಅಂತ ನಾನು ತಿಳ್ಕೋಬೇಕು. ನಮ್ಗೆ ದ್ರೋಹ ಮಾಡಿದ ಮನೆ, ನಮಗ್ ಮೋಸ ಮಾಡಿದ ಮನುಷ್ಯರು, ನಮ್ಮ ನಂಬಿಕೆನ ಹಾಳು ಮಾಡಿದ ಗಾಳಿ, ಉಂಡ ಮನೆಗೆ ದ್ರೋಹ ಮಾಡಿ ವಿಶ್ವಾಸಘಾತಕ್ಕೆ ಹೆಸರಾದ ಜಾಗ, ಕಣ್ಣಿಗೆ ಅಡ್ಡವಾಗಿ ಕಾಣ್ತಿರೋ ಗೇಟು, ಕಾಲಲ್ಲಿ ಒದ್ದು ಅದ್ರ ಮೇಲ್ ಒಂದ್ ಹೆಜ್ಜೆ ಇಡಿ. ಅಂಕಲ್, ಯಾಕೆ ಗೇಟ್ನ ಕಾಲಲ್ಲಿ ಒದ್ರಿ? ಕೈಯಲ್ಲಿ ತಕೊಂಡ್ ಬರ್ಬೋದಲ್ವಾ? ಬೇಕು ಅಂತಾನೆ ಕಾಲಲ್ಲಿ ಒದ್ದಿದ್ದು ಕಣ. ಹಾಗೊದ್ರೆ ಗೇಟ್ ಬಿದೋಗತ್ತೆ. ಹೊಸ ಗೇಟ್ ಹಾಕ್ಸೋದಿಕ್ಕೆ ನಮ್ಮ ಅಪ್ಪನ್ಗೆ ತುಂಬಾ ದುಡ್ಡು ಖರ್ಚಾಗತ್ತೆ. ಆ ದುಡ್ಡು ಕೊಡೋದು ನಾವೇ ಕಣೋ. ನೀವಿರೋದು ಓಸಿ ಅಲ್ವಾ, ಜಂಕಲೆ ಅಲ್ವಾ ನಿಮಗ್ ದುಡ್ಡು ಕೊಡೋದು. ಈ ಬೇಕಾಬಿಟ್ಟಿ ಮಾತುಗಳನ್ನೇ ಬೇಡ ಅನ್ನೋದು. ಇಷ್ಟು ದಿನ ತಡ್ಕೊಂಡಿದ್ವಿ, ಇನ್ನು ಸಹಿಸಲ್ಲ.
ಎಲ್ಲೋ ನಿಮ್ಮ ಅಪ್ಪ ಕರಿಯೋ. ಎಲ್ಲೋ ನಿಮ್ಮಮ್ಮ ಕರಿ. ಲೈ ನಾಣಿ, ಏಯ್ ಮೀನಾಕ್ಷಿ, ಬಂದ್ರ? ಅಂದ್ರ ರಾಮಕೃಷ್ಣ ಅವ್ರೆ, ಬಂದ್ರ ಚಂದ್ರಿಕಾ ಮೇಡಮ್? ನಿನ್ನೆ ರಾತ್ರಿ ಏನಾಯ್ತು ಅಂತ ಗೊತ್ತಾರಿ? ನಿತ್ಯ ಮೇಡಮ್ ಅವರು ಬಂದಿದ್ರು. ಅದೃಷ್ಟವಶಾತ್ ಗಂಗಾ ಮೇಡಮ್ ಮನೆಯಲ್ಲಿ ಇರ್ಲಿಲ್ಲ, ಎಲ್ಲಿಗೋ ಹೊರಟೋಗಿದ್ದಾರೆ. ಹೌದು, ನೀವೇನ್ ಇಲ್ಲಿಗೆ ಬಂದಿದ್ದೀರಾ? ಕಾಫಿ ಕುಡಿತೀರಾ? ತಿಂಡಿ ತಿಂತೀರಾ? ಏನ್ ಸರ್ ನನ್ನೇ ಅನುಕರಣೆ ಮಾಡ್ತಿದ್ದೀರಾ? ನೀನೊಬ್ಳು ದೊಡ್ಡ ಮಹಾನಟಿ ಅಲ್ವೇನೆ? ನಿನ್ ಇಮಿಟೇಟ್ ಮಾಡೋಕೆ ನಮ್ ಕೈಲಾಗತ್ತಾ? ಅಮ್ಮ, ಇವ್ರಿಗೆ ವಿಷಯ ಗೊತ್ತಾಗಿರೋ ಆಗಿದೆ. ಹೌದು ಕಣೋ ಕೇಶವ, ಅದಕ್ಕೆ ಆವೇಶದಲ್ಲಿ ಮಾತಾಡ್ತಿದ್ದಾರೆ. ಇವಾಗ ಏನ್ ಮಾಡೋದಮ್ಮ? ಮ್ಯಾನೇಜ್ ಮಾಡೋಣ. ಏನ್ ನಿಮ್ ಗುಸುಗುಸು? ಏನ್ ಸರ್ ನಿಮ್ ಸಮಸ್ಯೆ? ಬರ್ತಿದ್ದ ಹಾಗೇನೆ ಈಗ ರೇಗಾಡ್ತಿದ್ದೀರಲ್ಲ. ನಿಮ್ಗೋಸ್ಕರ ನಾವ್ ಎಷ್ಟು ಮಾಡಿದೀವಿ, ಅಷ್ಟಕ್ಕೂ ಏನ್ ತಪ್ಪು ಮಾಡಿದೀವಿ ಅಂತ ಈಗ ಕಿರ್ಚಾಡ್ತಿದ್ದೀರಾ? ನಿಲ್ಸೆ ನಿನ್ ನಾಟಕನ. ನಮ್ಗೆಲ್ಲ ಗೊತ್ತಾಯ್ತು. ಜಗದಾನಂದ ಕಾರಕ ಜಯ ಜಾನಕಿ ಪ್ರಾಣ ನಾಯಕ ಅಂತ ಈ ನಾಣಿ ಹಾಡ್ ಹೇಳೋದೇನು, ಈ ಕೇಶವ ಆ ಜೈ ಗಂಗಾ ಮೇಲೆ ಹೂ ಚೆಲ್ಲೋದು. ಆ ಸಂಭ್ರಮ ಸಡಗರ ಎಲ್ಲ ನೋಡಿದೀವ್ ಕಣೆ. ಅಮ್ಮಮ್ಮಮ್ಮಮ್ಮಮ್ಮಮ್ಮ, ಎಂತ ಕುತಂತ್ರ, ಎಂತ ಮೋಸ, ಎಂತ ದಗ. ಗಂಗಾ ಬದುಕೇ ಇದ್ದಾಳೆ ಅಂತ ಜೈಗೆ, ಅಜ್ಜಿಗೆ, ಕಲ್ಪನಾಗೆ, ರೂಪಗೆ ಗೊತ್ತಾದ್ರು ನೀವು ಆ ವಿಷಯನ ನಮ್ಮ ಹತ್ರ ಮುಚ್ಚಿಡ್ತಿದ್ದೀರಾ? ನಮ್ಗೆ ಮೋಸ ಮಾಡ್ತೀರಾ? ನಮ್ಮನೆ ಅನ್ನ ತಿಂದು ನಮ್ಮ ಮೇಲೆ ಕೃತಜ್ಞತೆ ಇಲ್ದೇನೆ ಇಂಥ ವಿಷಕ್ಕಾಗ್ತೀರಾ? ವಿಶ್ವಾಸಘಾತಕರ. ನೀವಷ್ಟಕ್ಕೂ ಮನುಷ್ಯರೇನಾ? ವಿಶ್ವಾಸ ಇಲ್ದಿರೋ ನಾಯಿಗಳು, ಉಂಡು ಮನೆಗೆ ದ್ರೋಹ ಮಾಡೋ ನರಿಗಳು. ನಿಮ್ಗೆ ನೀತಿ, ಪ್ರಾಮಾಣಿಕತೆ, ಒಳ್ಳೆ ಬುದ್ಧಿ ಏನೂ ಇಲ್ಲ. ಮನುಷ್ಯರಾಗಿ ತಪ್ಪಾಗಿ ಹುಟ್ಬಿಟ್ಟಿದ್ದೀರಾ. ನೀವು ಮನುಷ್ಯರೇ ಅಲ್ಲ. ಮನುಷ್ಯರೇ ಆಗಿದ್ರೆ ನಮ್ಗೆ ಹೀಗೆ ಮೋಸ ಮಾಡ್ತಿರ್ಲಿಲ್ಲ. ನಮಗಿಂತ ದ್ರೋಹ ಮಾಡಿದಿರಲ್ಲ, ನಿಮ್ಗೇನ್ ಮಾಡಿದ್ರು ಪಾಪ ಬರಲ್ಲ. ನಿಲ್ಸಿ. ಇದನ್ನು ಮೀರಿ ಇನ್ನೊಂದು ಮಾತು ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾರಿಗೆ ಯಾರು ಮೋಸ ಮಾಡಿದ್ದಾರೆ? ಯಾರಿಗೆ ದ್ರೋಹ ಮಾಡಿದ್ರು? ಉಪ್ಪು ತಿಂದ ಮನೆಗೆ ಮೋಸ ಮಾಡೋರು ಯಾರು? ಉಂಡು ಮನೆಗೆ ದ್ರೋಹ ಮಾಡಿರೋ ನರಿಗಳು ಯಾರು? ನೀವಲ್ವಾ? ರಕ್ತ ಸಂಬಂಧಿಕರ ರಕ್ತನ ಕುಡಿದ ತೋಳಗಳು ನೀವಲ್ವಾ? ಮನುಷ್ಯರಾಗಿ ಹುಟ್ಟಿ ಮೃಗಗಳಾಗಿ ವರ್ತಿಸಿದ್ದು ನೀವಲ್ವಾ? ಇವಾಗ ವೇದಾಂತಿಗಳು ಮಾತಾಡ್ದಂಗೆ ಮಾತಾಡ್ತಿದ್ದೀರಲ್ಲ, ನಿಮ್ದೇನ್ ಬಾಯ ಇನ್ನೇನಾದ್ರೂ? ನೀವು ಮಾಡಿದ ಪಾಪಿಷ್ಟ ಕೆಲಸಗಳಿಗೆ ನಿಮ್ಮನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿಮ್ಮನ್ನ ನಿಮ್ಮನ್ನ ಸಾಯಿಸಿ ನಾನು ಜೈಲಿಗೆ ಹೋಗ್ತೀನಿ. ಅಯ್ಯೋ ಏನ್ರಿ? ಬೇಡ ರೀ. ಅಯ್ಯೋ ಬೇಡ ಮೀನಾಕ್ಷಿ, ನೀನ್ ಬಿಡೋ ಕೇಶವ. ಬೇಡ. ಅಯ್ಯೋ ಬೇಡ ರೀ. ಏನಾಗಿದೆ ನಿಮ್ಗೆ? ಬಿಡಿ. ಅವ್ರನ್ನ ಸಾಯಿಸಿ ನಿಮ್ ಪಾಪದ ಕೊಡ ತುಂಬ್ಕೋಬೇಡಿ, ನಿಮಗ್ ಪುಣ್ಯ ಬರುತ್ತೆ. ಹೌದಪ್ಪ, ಅದೊಳ್ಳೆ ಬಿಸಾಕಿ ಅಪ್ಪ.